ಜೊತೆಗೆ ಅಧಿಕಾರಿಗಳ ತಂಡ ಇರುವಂತದ್ದು, ಪೊಲೀಸ್ ವಾಹನಗಳು, ಜೊತೆಗೆ ಸಿಬ್ಬಂದಿಗಳು, ಸೋಕೋ ಟೀಮ್ ಇರೋದು, FSL ಟೀಮ್ ಇರೋದು, ಎಲ್ಲರೂ ಕೂಡ ಇಲ್ಲಿ ಹೋಗ್ತಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಉಜ್ರೆ ಕಡೆಯಿಂದ ಈಗ ಧರ್ಮಸ್ಥಳದ ಕಡೆ ಆತನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ನೇರ ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಶ್ರೀಪಾದ್, ಪ್ರಮುಖವಾಗಿ ಇವತ್ತು ನಿನ್ನೆ ಕರೆದುಕೊಂಡಂತ ಹೋಗದ ಜಾಗದಲ್ಲೇ ಹೊಸ ಪಾಯಿಂಟ್ ಗಳನ್ನ ತೋರಿಸ್ತಾನ ಅಥವಾ ಅದನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಹೊಸ ಪಾಯಿಂಟ್ ಅನ್ನ ತೋರಿಸ್ತಾನ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಯಾಕೆಂತಂದ್ರೆ ಆತನೇ ಹೇಳಿರುವಂತೆ ನಾನು ಹೊಸ ಜಾಗಗಳನ್ನ ತೋರಿಸ್ತೀನಿ, ಅಲ್ಲಿಯೂ ಕೂಡ ನೀವು ಉತ್ಖನನ ಮಾಡಬೇಕು ಅಂತೇಳಿ ಆತ ಕೇಳಿಕೊಂಡಿರುವಂತ ಹಿನ್ನೆಲೆಯಲ್ಲಿ SIT ತನಿಖಾ ತಂಡ ಅದೆಲ್ಲದಕ್ಕೂ ಕೂಡ ಸಿದ್ಧಗೊಂಡು ಈಗ ಆತನನ್ನ ಕರ್ಕೊಂಡು ಹೋಗ್ತಾ ಇದೆ. ಒಟ್ಟು ಇನ್ನು 4-5 ಸ್ಪಾಟ್ ಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳಿ ನಿನ್ನೆ ಆತ SIT ಅಧಿಕಾರಿಗಳ ಮುಂದೆ ಮನವಿಯನ್ನ ಇಟ್ಟಿದ್ದ. ಹಾಗಾಗಿ ನಿನ್ನೆ 2 ಪಾಯಿಂಟ್ ತೋರಿಸಿದ್ದ. ಆ 2 ಪಾಯಿಂಟ್ ನಲ್ಲಿ ಏನು ಕೂಡ ಸಿಕ್ಕಿಲ್ಲ. ಇನ್ನು 3 ಪಾಯಿಂಟ್ ಗಳನ್ನ ಆತ ತೋರಿಸುವಂತಹ ಸಾಧ್ಯತೆ ಇದೆ. ಆ 3 ಪಾಯಿಂಟ್ ಗಳು ಯಾವುದು, ಅಥವಾ ಮತ್ತೊಂದು ಕಡೆ ಈ ಕೆಲವರಿ ಬಳಿ ಒಂದು ಶಾಲಾ ವಿದ್ಯಾರ್ಥಿನಿಯ ಶವವನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡಿದ್ದ ಆ ಸ್ಪಾಟ್ ಏನಾದ್ರೂ ಕರ್ಕೊಂಡು ಹೋಗ್ತಾನೆ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಒಟ್ಟಾರೆಯಾಗಿ ಆ ಸ್ಥಳಕ್ಕೆ ಹೋಗುವವರೆಗೂ ಕೂಡ ಯಾವುದೂ ಫೈನಲ್ ಆಗೋದಿಲ್ಲ ಶ್ರೀಪಾದ್. ಜೊತೆಗೆ ಈಗ ಆತನನ್ನ 11ನೇ ಪಾಯಿಂಟ್ ಅಥವಾ 12ನೇ ಪಾಯಿಂಟ್ಗೂ ಕರ್ಕೊಂಡು ಹೋಗ್ಬೋದು, ಅಥವಾ 11th A ಪಾಯಿಂಟ್ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಅಥವಾ ಅದನ್ನ ಹೊರತುಪಡಿಸಿ ಇಲ್ಲಿ ಪ್ರಮುಖವಾಗಿ ಹೊಸ ಪಾಯಿಂಟ್ಗೂ ಕೂಡ ಕರ್ಕೊಂಡು ಹೋಗ್ಬೋದು. ಅಂತಿಮವಾಗಿ ಯಾವ ಸ್ಥಳಕ್ಕೆ ಹೋಗಿ ತಲುಪ್ತಾರೋ ಅಲ್ಲಿವರೆಗೂ ಕೂಡ ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಸಾಧ್ಯತೆಗಳನ್ನ ಗಮನಿಸೋದಾದ್ರೆ ಇವತ್ತು ಹೊಸ ಜಾಗವನ್ನ ಆತ ತೋರಿಸ್ತಾನೆ ಅನ್ನೋದು ಮಾತ್ರ ಗೊತ್ತಿದೆ. ಆದ್ರೆ ಅದು ಯಾವ ಜಾಗ, ಎಲ್ಲಿರುವಂತದ್ದು, ಅಲ್ಲಿ ಏನನ್ನ ತೋರಿಸ್ತಾರೆ, ಎಷ್ಟು ಪಾಯಿಂಟ್ ಗಳನ್ನ ತೋರಿಸ್ತಾರೆ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತದೆ. ಅದೇ ರೀತಿಯಾಗಿ SIT ತನಿಖಾ ತಂಡ ಕೂಡ ಪ್ರಿಪೇರ್ ಆಗಿ ಬಂದಿರೋದು. ನೋಡಿ ಎಷ್ಟು ವಾಹನಗಳು ಹೋಗ್ತಾ ಇದೆ ಅಂತ ಹೇಳಿ ನೀವು ನಮ್ಮ ದೃಶ್ಯಾವಳಿಯಲ್ಲಿ, ಲೈವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಶ್ರೀಪಾದ್. ನೋಡಿ ಇಲ್ಲಿ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ಈ 12 ಪಾಯಿಂಟ್ಗಳ ಪೈಕಿ 11th A ಪಾಯಿಂಟ್ ನಲ್ಲಿ ಯಾವುದೇ ಉತ್ಖನನ ಮಾಡದೆ ಸಿಕ್ಕಂತ ಅಸ್ಥಿಪಂಜರವನ್ನ ವಶಕ್ಕೆ ಪಡೆದುಕೊಂಡು ಲ್ಯಾಬ್ಗೆ ಕಳಿಸಿ ಅಲ್ಲಿ ರಿಪೋರ್ಟ್ಗೋಸ್ಕರ ಕಾಯ್ತಿದ್ದಾರೆ. ಇನ್ನು ಅದನ್ನ ಹೊರತುಪಡಿಸಿ ಅಂದ್ರೆ 11th A ಪಾಯಿಂಟ್ ಅನ್ನ ಹೊರತುಪಡಿಸಿ ಇನ್ನು ಉಳಿದ 12 ಪಾಯಿಂಟ್ಗಳ ಪೈಕಿ ಕೇವಲ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ತಲೆ ಬುರುಡೆಯ ಕೆಲವೊಂದಷ್ಟು ಪೀಸ್ಗಳು ಸಿಕ್ಕಿದ್ದು, ಆ ಪೀಸ್ಗಳನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ತನಿಖಾ ತಂಡ ಅದನ್ನ ಲ್ಯಾಬ್ಗೆ ಕಳಿಸಿಕೊಟ್ಟಿದೆ. ಅದರ ವರದಿ ಬರಬೇಕಾಗಿದೆ. ಹಾಗಾಗಿ ಅದರ ವರದಿ ಬರೋವರೆಗೂ ಕೂಡ ಯಾವುದೇ ರೀತಿಯಂತ ಒಂದು ವಿಚಾರವಾಗಿ ಫೈನಲ್ ಆಗಿ ಹೇಳೋದಕ್ಕೆ ಬರೋದಿಲ್ಲ ಅಂತೇಳಿ SIT ಮೂಲಗಳು ಹೇಳ್ತಾ ಇದೆ. ಈಗ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬಹುತೇಕ ಉಜ್ರೆ ದಾಟಿ ಧರ್ಮಸ್ಥಳದ ಹತ್ರ ಈಗ ತೆರಳ್ತಾ ಇರುವಂತಹ ಲೈವ್ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಶ್ರೀಪಾದ್. ನೋಡಿ ಎಷ್ಟು ವಾಹನಗಳು ಆತನ ಹಿಂಬಾದಿಯಲ್ಲಿ ಹೋಗ್ತಾ ಇದೆ ಅಂತ ನೋಡಿ. ನಿನ್ನೆ ಸರಿಸುಮಾರು 40ಕ್ಕೂ ಹೆಚ್ಚು ಅಧಿಕಾರಿ ವರ್ಗದವರು ಹಾಗೆ ಸಿಬ್ಬಂದಿಗಳು ಕೂಡ ಅಲ್ಲಿ ಅಂದ್ರೆ ಆತನ ಜೊತೆಯಲ್ಲಿದ್ರು. ಆ ಅರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯವನ್ನ ಕೂಡ ಮಾಡಿದ್ರು. ನಿನ್ನೆ ಪಂಚಾಯತ್ ಆಗ್ಲಿ ಅಥವಾ ಸ್ಥಳೀಯ ಪೊಲೀಸರಿಗಾಗ್ಲಿ ಯಾರಿಗೂ ಕೂಡ ಯಾವುದೇ ಮಾಹಿತಿ ಇರಲಿಲ್ಲ ನಾವು ಎಲ್ಲಿಗೆ ಹೋಗ್ತೀವಿ, ಯಾವ ಸ್ಪಾಟ್ಗೆ ಹೋಗ್ತೀವಿ ಅಂತ. ಯಾಕಂದ್ರೆ ಆತನೇ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದ. ಆತ ಕರೆದುಕೊಂಡು ಹೋದಂತಹ ಜಾಗಕ್ಕೆ, ಅಲ್ಲಿ ಆತ ತೋರಿಸಿದಂತಹ ಜಾಗದಲ್ಲೇ ಉತ್ಖನನ ಕಾರ್ಯ ಕೂಡ ನಡೆದಿತ್ತು. ಹೀಗಾಗಿ ಈಗ ಇವತ್ತು ಹೊಸ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ SIT ತನಿಖಾ ತಂಡ ಆತ ತೋರಿಸುವಂತಹ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಪ್ರಮುಖವಾಗಿ ಯಾವ ಜಾಗವನ್ನ ಆತ ತೋರಿಸ್ತಾನೆ ಅನ್ನೋದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಶ್ರೀಪಾದ್ ನೋಡಿ, ಈಗ ಬಹುತೇಕ ಧರ್ಮಸ್ಥಳದ ಹತ್ರ ಬಂದು ನಾವು ತಲುಪಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸ್ಪಾಟ್ಗೆ ರೀಚ್ ಆಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ನಾವೀಗ ಅರ್ಲೆ ರಸ್ತೆ ಅಂತ ಏನ್ ಕರಿತೀವಿ, ಆ ಅರ್ಲೆ ಮಾರ್ಗವನ್ನ ಈಗ ಅವರು ಅನುಸರಿಸ್ತಾ ಇರುವಂತದ್ದು. ಆ ಜಾಗದಲ್ಲೂ ಕೂಡ ಈಗ ಹೋಗ್ತಾ ಇರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ನೋಡಿ ಇಲ್ಲಿ ಈ ಒಂದು ಗಸ್ತು ವಾಹನ ಏನಿದೆಯಲ್ಲ, ಈ ಗಸ್ತು ವಾಹನ ಆತನಿಗೆ ಸಂಪೂರ್ಣವಾಗಿ ಪ್ರಮುಖವಾಗಿ ಒಂದು ಭದ್ರತೆಯನ್ನ ಕೊಡುವ ಕೆಲಸವನ್ನ ಕೂಡ ಮಾಡ್ತಾ ಇದೆ. ನೋಡಿ ಬೆಳಗ್ಗೆ ನೋಡಿ ಮುಂದಗಡೆ ಆ ಒಂದು ಪ್ರಮುಖವಾದಂತಹ ವಾಹನ, ದೊಡ್ಡ ವಾಹನ, ಪೊಲೀಸ್ ವಾಹನ ಇದೆ. ಆ ವಾಹನದಲ್ಲಿ ಮುಸುಕುದಾರಿಯನ್ನ ಕರ್ಕೊಂಡು ಹೋಗ್ಲಾಗ್ತದೆ. ಬೆಳಗ್ಗೆ ಸರಿಸುಮಾರು ನಿನ್ನೆ 10:20 ಬಂದ, ಅದೇ ರೀತಿಯಾಗಿ ಇವತ್ತು ಕೂಡ ಅದೇ ಸಮಯಕ್ಕೆ ಆತ ಬಂದಿದ್ದ. ಹಾಗಾಗಿ ಇಲ್ಲಿಯವರೆಗೂ ಕೂಡ ಆತನಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡು ಯಾವ ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತೇಳಿ ಆತನಿಂದ ಮಾಹಿತಿಯನ್ನ ಪಡೆದುಕೊಂಡು ಆ ಬಳಿಕ ಆತನನ್ನ ಕರ್ಕೊಂಡು ಈಗ ಸುಮಾರು 20 ನಿಮಿಷಗಳ ಹಿಂದೆ ಅಷ್ಟೇ ಆತನನ್ನ SIT ಕಚೇರಿಯಿಂದ ಕರ್ಕೊಂಡು ಹೊರಟಿದ್ದಾರೆ. ಅಂದ್ರೆ ಸರಿಸುಮಾರು 1.5 ಗಂಟೆ ಕಾಲ ಆತನನ್ನ ವಿಚಾರಣೆಗೊಳಪಡಿಸಿ ಆತನಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡು ಈಗ ಆತನನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನ ಬಹುತೇಕ 5 ರಿಂದ 6 ನಿಮಿಷದಲ್ಲಿ ಆತ ಧರ್ಮಸ್ಥಳವನ್ನ ತಲುಪ್ತಾನೆ. ಆ SIT ತನಿಖಾ ತಂಡ ಕೂಡ ಆ ಒಂದು ಧರ್ಮಸ್ಥಳಕ್ಕೆ ತಲುಪುವ ಕೆಲಸಗಳಾಗುತ್ತೆ. ಅಲ್ಲಿಂದ ಯಾವ ಸ್ಥಳಕ್ಕೆ ಹೋಗ್ತಾರೆ ಅನ್ನೋದು ಕುತೂಹಲ. ನೋಡಿ ನಿನ್ನೆ ಇಡೀ ಧರ್ಮಸ್ಥಳದಲ್ಲಿ ಒಂದು ಕುತೂಹಲ ಬೆಳೆಸಿತ್ತು. ಇವತ್ತು ಯಾವ ಹೊಸ ಜಾಗವನ್ನ ತೋರಿಸ್ತಾನೆ
ಸೇತುವೆ ಸಿಗುತ್ತೆ. ಆ ಸೇತುವೆಯಿಂದ 1, 2, 3 ಅಂತೇಳಿ ಆತ ಸ್ಥಳಗಳನ್ನ ಗುರುತಿಸ್ತಾ ಹೋಗಿರ್ತಾನೆ. ಕೆಲವು ಕ್ಷಣಗಳಲ್ಲಿ ಆತ ಪಾಯಿಂಟ್ ನಂಬರ್ 1 2 ಈಗ ಆಲ್ಮೋಸ್ಟ್ ತಲುಪ್ತಾ ಇದ್ದಾರೆ. ಇನ್ನೇನು 1 ಕಿಲೋಮೀಟರ್ ದೂರದಲ್ಲಿದ್ದೀವಿ, 1-2 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಅಲ್ಲಿಗೆ ನಾವು ತಲುಪೋದಕ್ಕೆ ನೋಡಿ ಆತನ ಹಿಂಬದಿಯಲ್ಲಿ SP ಕೂಡ ಇದ್ದಾರೆ, ಸ್ಥಳೀಯ SP ಕೂಡ ಇದ್ದಾರೆ. ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ ನ ಬಳಿ ಈಗ ಆಲ್ಮೋಸ್ಟ್ ತಲುಪ್ತಾ ಇದ್ದಾರೆ. ಇನ್ನೇನು 1 ಕಿಲೋಮೀಟರ್ ದೂರದಲ್ಲಿದ್ದೀವಿ, 1-2 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಅಲ್ಲಿಗೆ ನಾವು ತಲುಪೋದಕ್ಕೆ ನೋಡಿ ಆತನ ಹಿಂಬದಿಯಲ್ಲಿ SP ಕೂಡ ಇದ್ದಾರೆ, ಸ್ಥಳೀಯ SP ಕೂಡ ಇದ್ದಾರೆ, SIT ತನಿಖಾ ತಂಡ ಕೂಡ ಇದೆ. ಜೊತೆಗೆ AC ಕೂಡ ಮುಂದೆಗಡೆ ತೆರಳ್ತಾ ಇರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರ ವಾಹನವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು ಕೂಡ ಈಗ ಅವರನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಸುಮಾರು 10ಕ್ಕೂ ಹೆಚ್ಚು ವಾಹನಗಳು ಈಗ ಹಿಂಬದಿಯಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಆತ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಈಗ ಬಹುತೇಕ ಧರ್ಮಸ್ಥಳ ತಲುಪಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಹೊಸ ಜಾಗಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಾನೆ. ನೋಡಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಈಗ ಮೊದಲನೇ ಪಾಯಿಂಟ್ ಅಂತೇನೆ ಮೊದಲನೇ ಪಾಯಿಂಟ್ ಹತ್ರ ಏನು ಉತ್ಖನನ ಕಾರ್ಯ ನಡೆದಿತ್ತಲ್ಲ, ಆ ಒಂದು ಸ್ಥಳದ ಹತ್ರ ಈಗ ಇರುವಂತದ್ದು. ಆ ಸ್ಥಳವನ್ನ ದಾಟಿದ ಬಳಿಕ ಧರ್ಮಸ್ಥಳದ ಸ್ನಾನಘಟ್ಟ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ನಾವು ತಲುಪ್ತೀವಿ. ಅಲ್ಲಿಂದ ಧರ್ಮಸ್ಥಳ ತಲುಪಲಾಗುತ್ತೆ. ನಿನ್ನೆ ಧರ್ಮಸ್ಥಳದ ಕಲ್ಲೇರಿ ಜಾಗದಲ್ಲಿ ಆತ ಕರ್ಕೊಂಡು ಹೋಗಿ, ಅಂದ್ರೆ ಆತನೇ ಹೇಳಿದಂತೆ 15 ವರ್ಷದ ಅಂದ್ರೆ ಶಾಲಾ ವಿದ್ಯಾರ್ಥಿನಿಯ ಒಂದು ಬಾಲಕಿಯ ಶವವನ್ನ ಹೊತ್ತಿಟ್ಟಿರೋದಾಗಿ ಹೇಳಿದ್ದ. ಹಾಗಾಗಿ ಆ ಕಲ್ಲೇರಿ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನ ಅನ್ನೋದು ಬಹಳ ಕುತೂಹಲ ಇತ್ತು. ಆದ್ರೆ ಅಲ್ಲಿಗೆ ಕರ್ಕೊಂಡು ಹೋಗೋದಿಲ್ಲ, ಅದನ್ನ ಹೊರತುಪಡಿಸಿ ಬೇರೆಯೊಂದೇ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಹೊಸ ಜಾಗವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾನೆ. ಇವತ್ತು ಕೂಡ ಆತ ಹೊಸ ಜಾಗವನ್ನ ತೋರಿಸಬಹುದು ಅನ್ನುವ ನಿರೀಕ್ಷೆ ಇದೆ. ಹಾಗಾಗಿ ನಾವು ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ವೀಕ್ಷಕರಿಗೆ ಅದರ ನೇರ ದೃಶ್ಯಾವಳಿಗಳನ್ನ ತೋರಿಸುವಂತ ಕೆಲಸವನ್ನ ಕೂಡ ನಾವು ಮಾಡ್ತಾ ಇದೀವಿ. ಈಗ ಬಹುತೇಕ ಧರ್ಮಸ್ಥಳ ತಲುಪಿದ್ದಾರೆ. ನಾವೇನು ಆಗ್ಲೇ ಹೇಳ್ತಾ ಇದ್ದೆ, ಮೊದಲ ಪಾಯಿಂಟ್ ಏನಿತ್ತು, ಈ 13 ಪಾಯಿಂಟ್ಗಳ ಪೈಕಿ ಮೊದಲ ಪಾಯಿಂಟ್ ನಲ್ಲಿ ಏನು ಉತ್ಖನನ ಕಾರ್ಯ ನಡೆದಿತ್ತಲ್ಲ, ಆ ಸ್ಪಾಟ್ ಅಲ್ಲಿ ಈಗ ಇದ್ದಾರೆ. ಅದಾದ ಬಳಿಕ ನೋಡಿ ಒಂದು ದೇವಸ್ಥಾನವನ್ನು ನಾವು ಕರಿತೀವಿ, ಸೂರ್ಯ ಮಂದಿರ ಅಂತ ನಾವು ಕರಿತೀವಿ. ಆ ಸೂರ್ಯ ಮಂದಿರವನ್ನ ದಾಟಿ ಈಗ ಮುಂದೆ ಸಾಕ್ತಿದ್ದಾರೆ. ಆ ಒಂದು ಬ್ರಿಡ್ಜ್ ಸಿಗ್ತಾ ಇದ್ದಂತೆ ಅಲ್ಲಿಂದ ಮೊದಲನೇ ಪಾಯಿಂಟ್ ಕೂಡ ಆರಂಭ ಆಗ್ತಾ ಇತ್ತು. ಸೊ ಹಾಗಾಗಿ ಬಹಳ ಕುತೂಹಲ ಅಂತೂ ಇದ್ದೇ ಇದೆ ಶ್ರೀಪಾದ್. ಇವತ್ತು ನೋಡಿ ಸರ್ಕಾರಿ ರಜಾ ದಿನ ಇರಬಹುದು, ಆದ್ರೆ ಅಧಿಕಾರಿಗಳು ಇವತ್ತು ಯಾವುದೇ ರಜವನ್ನ ತೆಗೆದುಕೊಳ್ಳದೆ ಆತನಿಗೋಸ್ಕರ ಬಂದು ಆತ ತೋರಿಸುವಂತ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. SIT ತನಿಖಾ ತಂಡ ಕೂಡ ಅದೇ ರೀತಿಯಾಗಿ ಮುಂದಾಗಿರುವಂತದ್ದು. ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಧರ್ಮಸ್ಥಳವನ್ನ ಎಂಟ್ರಿ ಆಗಿದ್ದಾರೆ. ಧರ್ಮಸ್ಥಳಕ್ಕೆ ಈಗ ಎಂಟ್ರಿ ಆಗ್ತಾ ಇರುವಂತಹ ನೇರ ದೃಶ್ಯಾವಳಿಯನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ನೋಡಿ ಈಗ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಪ್ರಮುಖವಾಗಿ ಒಂದು ಸೇತುವೆ ಸಿಗುತ್ತೆ ಶ್ರೀಪಾದ್. ಆ ಸೇತುವೆಯಲ್ಲಿ ಮೊದಲನೇ ಪಾಯಿಂಟ್ ಅಂತ ನಾವು ಕರಿತೀವಿ. ಆ ಒಂದು ಮೊದಲನೇ ಪಾಯಿಂಟ್ ಅಲ್ಲಿ ಉತ್ಖನನ ಕಾರ್ಯ ಕೂಡ ಆರಂಭ ಆಗಿತ್ತು. ಈ ಸೇತುವೆ ಆದ ಬಳಿಕ ನಮಗೆ ಸಿಗೋದು 1, 2, 3 ಪಾಯಿಂಟ್ಗಳಾದ ಬಳಿಕ 11 ಮತ್ತು 12ನೇ ಪಾಯಿಂಟ್ ಕೂಡ ಅಲ್ಲಿ ನಮಗೆ ರಸ್ತೆಯಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅದಾದ ಬಳಿಕ ಸ್ನಾನಘಟ್ಟ ಸಿಗುತ್ತೆ, ನೇತ್ರಾವತಿ ಸ್ನಾನಘಟ್ಟ ಆದ ಬಳಿಕ ಆತ ಧರ್ಮಸ್ಥಳಕ್ಕೆ ಹೋಗ್ತಾನೆ. ಧರ್ಮಸ್ಥಳವನ್ನ ದಾಟಿ ಹೋಗಿದಾದ್ರೆ ಬೇರೆಯದೇ ಜಾಗವನ್ನ ತೋರಿಸ್ತಾನೆ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ನೋಡಿ ಇದೇ ಜಾಗ ನೋಡಿ, ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ಇದೇ ಸೇತುವೆ. ಈ ಸೇತುವೆಯ ಪಕ್ಕದಲ್ಲೇ ಆ ಉತ್ಖನನ ಕಾರ್ಯ ಕೂಡ ನಡೆದಿತ್ತು. ನಮ್ಮ ಕ್ಯಾಮರಾಮನ್ ಆ ಸೇತುವೆಯನ್ನು ಕೂಡ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂತೆ ಈಗ ಸ್ನಾನಘಟ್ಟದ ಬಳಿ ಈಗ ಬಹುತೇಕ ರೀಚ್ ಆಗ್ತಾರೆ. 12ನೇ ಪಾಯಿಂಟ್ ಆದ ಬಳಿಕ ಸ್ನಾನಘಟ್ಟ ರೀಚ್ ಆಗ್ತಾರೆ. ಆದ್ರೆ ಇವತ್ತು 13ನೇ ಪಾಯಿಂಟ್ಗೆ ಹೋಗ್ತಾರ ಅಥವಾ ಬೇರೆ ಯಾವ್ದಾದ್ರು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾನ ಅಥವಾ ಕಲ್ಲೇರಿ ಬಳಿ ಆತ ಕರ್ಕೊಂಡು ಹೋಗ್ತಾನ, ತೀವ್ರ ಕುತೂಹಲ ಅಂತೂ ಇದ್ದೇ ಇದೆ. ವೆಹಿಕಲ್ ಗಳೆಲ್ಲವೂ ಕೂಡ ಸ್ಲೋ ಆಗ್ತಾ ಇದೆ. ಈಗ ಪ್ರಮುಖವಾಗಿ 12ನೇ ಪಾಯಿಂಟ್ ನ ಬಳಿ ಈಗ ಆತನನ್ನ ಕರ್ಕೊಂಡು ಹೋಗ್ತಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. 12ನೇ ಪಾಯಿಂಟ್ ಕೂಡ ದಾಟಿದ್ದಾರೆ. 12 ಪಾಯಿಂಟ್ ದಾಟಿ ಆ ಬಳಿಕ ಅವರು ಸ್ನಾನಘಟ್ಟದ ಹತ್ರ ಹೋಗ್ತಾರೆ. ಒಂದು ವೇಳೆ ಸ್ನಾನಘಟ್ಟದ ಬಳಿ ಎಡಭಾಗಕ್ಕೆ ತಿರುಗಿಕೊಂಡಿದೆ ಆದ್ರೆ ಅಲ್ಲಿ 13ನೇ ಪಾಯಿಂಟ್ಗೆ ಹೋಗ್ತಾನದು ಕಷ್ಟ ಆಗುತ್ತೆ. ಒಂದು ವೇಳೆ ಎಡಭಾಗಕ್ಕೆ ತಿರುಗಿಕೊಳ್ಳಲಿಲ್ಲ ಅಂತಂದ್ರೆ ಇನ್ನೂ ಕೂಡ ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ಬಹಳ ಕುತೂಹಲ ಅಂತೂ ಇದ್ದೇ ಇದೆ. 2-3 ನಿಮಿಷಗಳಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ 13ನೇ ಪಾಯಿಂಟ್ಗೆ ಹೋಗೋದಿಲ್ಲ ಶ್ರೀಪಾದ್. ಈಗ ಸ್ಪಷ್ಟವಾಗಿ ನಮಗೆ ನೇರ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. 13ನೇ ಪಾಯಿಂಟ್ ಅನ್ನು ಕೂಡ ಬಿಟ್ಟು ಅವರೀಗ ಬೇರೆ ಒಂದು ಸ್ಥಳದತ್ತ ಈಗ ತಳ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ನಾವಿಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದೀವಿ ಶ್ರೀಪಾದ್. ಪ್ರಮುಖವಾಗಿ ಆತ 13ನೇ ಪಾಯಿಂಟ್ಗೆ ಹೋಗ್ತಾನಂತಿತ್ತು, ಆದ್ರೆ 13ನೇ ಪಾಯಿಂಟ್ ದಾಟಿ ಈಗ ಮತ್ತೊಂದು ಪ್ಲೇಸ್ಗೂ ಕೂಡ ಆಯ್ತಾ ಹೋಗ್ತಾನೆ. ಧರ್ಮಸ್ಥಳದ ಬಳಿ ಈಗ ತೆರಳ್ತಾ ಇರುವಂತದ್ದು 13ನೇ ಪಾಯಿಂಟ್ ಈಗ ಹೋಗಿಲ್ಲ. 13ನೇ ಪಾಯಿಂಟ್ಗೆ ಹೋಗಿಲ್ಲ,
ಕನ್ಫರ್ಮ್ 13ನೇ ಪಾಯಿಂಟ್ ನಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಯೋದಿಲ್ಲ. ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಬೇರೊಂದು ಭಾಗಕ್ಕೆ ಈಗ ಆತ ಹೋಗ್ತಾ ಇರುವಂತದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಇನ್ನೇನು ಧರ್ಮಸ್ಥಳದ ಪೊಲೀಸ್ ಠಾಣೆಯ ಬಳಿ ಈಗ ಬಂದು ತಲುಪಿದ್ದಾರೆ. ಧರ್ಮಸ್ಥಳದ ಪೊಲೀಸ್ ಠಾಣೆಯ ಸಮೀಪದಲ್ಲೇ ಈಗ ಪಾಸ್ ಆಗ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ಒಂದು KSRP ವಾಹನ ನಿಂತಿದೆ. ಪ್ರಮುಖವಾಗಿ ಈ ಮಹಾತ್ಮ ಗಾಂಧಿ ರಸ್ತೆ ಅಂತ ನಾವು ಕರಿತೀವಿ, ಆ ಮಹಾತ್ಮ ಗಾಂಧಿ ರಸ್ತೆಯನ್ನ ದಾಟಿ ಈಗ ಮುಂದಕ್ಕೆ ಹೋಗ್ತಿದ್ದಾರೆ. ಜೊತೆಗೆ ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಬಂದು ಈಗ ತಲುಪಿದ್ದಾರೆ. ಧರ್ಮಸ್ಥಳದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈಗ ಪಾಸ್ ಆಗ್ತಿದ್ದಾರೆ. ಇನ್ನು ಇದಾದ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆ ಆದ ಬಳಿಕ ಧರ್ಮಸ್ಥಳ ಬರುತ್ತೆ. ಧರ್ಮಸ್ಥಳ ಆದ ಬಳಿಕ ಹೊಸ ಜಾಗಕ್ಕೆ ಕೆಲ್ಲೂರಿಗೆ ಕರ್ಕೊಂಡು ಹೋಗ್ತಾನ ಅಥವಾ ಹೊಸ ಪಾಯಿಂಟ್ ಅನ್ನ ತೋರಿಸ್ತಾನ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಈಗ ನಾವೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ, ಇದು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಹೋಗ್ತಾ ಇರುವಂತಹ ದೃಶ್ಯ ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಈಗ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹೋಗ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಧರ್ಮಸ್ಥಳ ಮುಂದೆ ಬಂದಿದ್ದಾರೆ. ಶ್ರೀಪಾದ್ ಧರ್ಮಸ್ಥಳವನ್ನ ತಲುಪಿದ್ದಾರೆ. ಧರ್ಮಸ್ಥಳ ಈಗ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂಭಾಗದಿಂದ ಅವರು ಪಾಸ್ ಆಗ್ತಿರುವಂತಹ ದೃಶ್ಯ